ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಕ್ಷೇತ್ರದ ಗೌನಿಪಲ್ಲಿ ಗ್ರಾಮ ಪಂಚಾಯಿತಿಯನ್ನ ಪಟ್ಟಣ ಪಂಚಾಯಿತಿ ಮೇಲ್ದರ್ಜೆಗೆ ಏರಿಸೋದಕ್ಕೆ ಒತ್ತಾಯಿಸಿ ಅಹಮದ್ ಖಾನ್ ಅನ್ನುವಂತ ಹೋರಾಟಗಾರ ಕೋಲಾರ ಜಿಲ್ಲೆಯಿಂದ ಬೆಳಗಾವಿ ಸುವರ್ಣಸೌಧಕ್ಕೆ ಪಾದಯಾತ್ರೆ ಮಾಡಿ ಸರ್ಕಾರದ ಗಮನ ಸೆಳೆದಿದ್ದಾರೆ. ಕರ್ನಾಟಕದ ಗಡಿಭಾಗ ಆಗಿರುವಂತಹ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಗ್ರಾಮ ಪಂಚಾಯಿತಿ ಬಹುದೊಡ್ಡ ಪಂಚಾಯಿತಿ ಆಗಿದ್ದು, ಗ್ರಾಮ ಪಂಚಾಯಿತಿಯನ್ನ ಪಟ್ಟಣ ಪಂಚಾಯಿತಿಯನ್ನಾಗಿ ಮಾಡುವಂತೆ ಒತ್ತಾಯಿಸಿ ಕಳೆದ 3 ವರ್ಷಗಳಿಂದ ಅಹಮದ್ ಖಾನ್ ಎಂಬುವರು ಕೋಲಾರ ಜಿಲ್ಲೆಯಿಂದ ಬೆಳಗಾವಿ ಸುವರ್ಣಸೌಧಕ್ಕೆ ಪಾದಯಾತ್ರೆ ಮಾಡ್ತಾ ಬಂದಿದ್ದಾರೆ. ಆದರೆ ಸರ್ಕಾರ ಮಾತ್ರ ಇತ್ತ ಗಮನವನ್ನ ಹರಿಸ್ತಾ ಇಲ್ಲ. ಆದರೆ ಛಲಬಿಡದ ಅಹಮದ್ ಖಾನ್ ಈಗ ಮತ್ತೆ ಪಾದಯಾತ್ರೆಯನ್ನ ಕೈಗೊಂಡಿದ್ದು, ಸರ್ಕಾರ ಈ ಹೋರಾಟಗಾರನ ಅಳನನ್ನ ಕೇಳುತ್ತೋ ಇಲ್ವೋ ಅನ್ನೋದನ್ನ ಕಾದು ನೋಡಬೇಕು. ನಮಸ್ಕಾರ, ನನ್ನ ಹೆಸರು ಅಮ್ಜದ್ ಖಾನ್ ಅಂತ, ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಕ್ಷೇತ್ರ ಗೌನಿಪಲ್ಲಿ ಗ್ರಾಮ ಪಂಚಾಯತಿಯ ಗ್ರಾಮಸ್ಥನಾಗಿದ್ದೇನೆ. ಈ ದಿನ ನಾವು ನಮ್ಮ ಗ್ರಾಮಸ್ಥರ ಕನಸಿನ ಕೂಸು ಏನಿದೆ, ನಮ್ಮ ಪಂಚಾಯತಿಯನ್ನು ಪಟ್ಟಣ ಪಂಚಾಯತಿಯಾಗಿ ಮಾಡಬೇಕಂತ ನಮ್ಮ ಗ್ರಾಮಸ್ಥರ ಎಲ್ಲರ ಕನಸಿನ ಕೂಸಾಗಿದೆ. ಇದು 2023, 2024 ಹಾಗೂ 2025 ಸತತವಾಗಿ 3 ವರ್ಷಗಳಿಂದ ಒಂದು ಪಾದಯಾತ್ರೆ ಮುಖಾಂತರ ಏನು ನಮ್ಮ ಗ್ರಾಮಸ್ಥರ ಕನಸಿನ ಕೂಸನ್ನು ಹೊತ್ತು ಬೆಳಗಾವಿಗೆ ಹೊರಟಿದ್ದೀವಿ. ಅಲ್ಲಿ ನಮ್ಮ ಗ್ರಾಮಸ್ಥರ ಹಾಗೂ ನಮ್ಮ ಶಾಸಕರ ಸಮ್ಮುಖದಲ್ಲಿ ಹೋರಾಟದ ಸಚಿವರು ರೆಹಮಾನ್ ಖಾನ್ ಸಾಹೇಬರಿಗೆ 2 ಬಾರಿ ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ನಾವು ಸರ್ಕಾರ ಸ್ಪಂದಿಸ್ತಾ ಇಲ್ಲ, ಕರುಣೆ ತೋರಿಸ್ತಾ ಇಲ್ಲ. ಗ್ರಾಮಸ್ಥರು ಇಲ್ಲಿ ಮೂಲಭೂತ ಸೌಕರ್ಯಗಳಿಂದ ಬಹಳ ವಂಚಿತರಾಗಿದ್ದಾರೆ. ಕಸ ವಿಲೇವಾರಿ ಆಗಿರಬಹುದು, ಚರಂಡಿಯ ವ್ಯವಸ್ಥೆ ಆಗಿರಬಹುದು, ಸ್ವಚ್ಛತೆ ಆಗಿರಬಹುದು, ಹಾಗೂ ನೀರಿನ ಸರಬರಾಜು ಆಗಿರಬಹುದು, ದಾರಿ ದೀಪ ಆಗಿರಬಹುದು, ಬೀದಿಯಲ್ಲಿ ಇರ್ತಕ್ಕಂಥ ದಾರಿ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ನ ಒಂದು ಸಮರ್ಪಕವಾದ ಒಂದು ಬಸ್ ನಿಲ್ದಾಣ ಸಹ ನಮ್ಮ ಗ್ರಾಮದಲ್ಲಿಲ್ಲ. ಹಲವಾರು ದೊಡ್ಡ ಮಟ್ಟದ ಒಂದು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ನಮ್ಮ ಗೌನಿಪಲ್ಲಿ ಗ್ರಾಮ ಪಂಚಾಯಿತಿ ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ದೊಡ್ಡ ಗ್ರಾಮ ಪಂಚಾಯಿತಿ ಆಗಿದೆ. ಇದು ಬಹಳ ಅಭಿವೃದ್ಧಿಯಲ್ಲಿ ವೇಗವಾಗಿ ಅಭಿವೃದ್ಧಿ ಹೊಂದಿರತಕ್ಕಂಥ ನಮ್ಮ ಪಂಚಾಯಿತಿ ಆಗಿದ್ದು. ಕರ್ನಾಟಕದ ಗಡಿ ಭಾಗದ ಅಂಚಿನಲ್ಲಿ ಈ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಹೊಂದಿರತಕ್ಕಂಥ ಒಂದು ಒಳ್ಳೆಯ ದಿಕ್ಸೂಚಿ ಹೊಂದಿರತಕ್ಕಂಥ ಗ್ರಾಮ ಪಂಚಾಯಿತಿ ಆಗಿದ್ದು. ನಾವು ಕಳಕಳಿಯಾಗಿ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರಕ್ಕೆ ನಮ್ಮ ಗ್ರಾಮಸ್ಥರ ಎಲ್ಲರ ಪರವಾಗಿ ನಮ್ಮ ಮನವಿ ಮಾಡಿಕೊಳ್ಳುವುದೇನೆಂದ್ರೆ, ಇದು 3ನೇ ಬಾರಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ. 15 ದಿವಸ ಆಗಿದೆ ನಾವು ನಮ್ಮ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿ ಹುಬ್ಬಳ್ಳಿಗೆ ಸರಿಸುಮಾರು 8:39 ಗಂಟೆಗೆ ಬಂದು ತಲುಪಿದ್ದೆವು. ಬೆಳಗ್ಗೆ ಇಲ್ಲಿ ದರ್ಗಾದಲ್ಲಿ ಒಂದು ವಿಶ್ರಾಂತಿಯನ್ನು ಪಡೆದು ಮತ್ತೆ ಬೆಳಗ್ಗೆ ಒಂದು ಪಾದಯಾತ್ರೆಯನ್ನು ಪ್ರಾರಂಭ ಮಾಡುವ ಒಂದು ಗುರಿಯನ್ನು ಹೊಂದಿದ್ದೇನೆ. ನಾನು ಪದೇ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಳ್ಳುವುದೇನೆಂದರೆ, ಗ್ರಾಮಸ್ಥರೆಲ್ಲರ ಪರವಾಗಿ ನಮ್ಮ ಗ್ರಾಮದ ಬಗ್ಗೆ ಕರುಣೆಯನ್ನು ದರೆಯನ್ನು ತೋರಿಸಿ ನಮ್ಮ ಪಂಚಾಯತಿಯನ್ನು ಪಟ್ಟಣ ಪಂಚಾಯತಿ ಮಾಡಬೇಕಂತ ನಮ್ಮ ಗ್ರಾಮಸ್ಥರ ಹಾಗೂ ಎಲ್ಲರ ಪರವಾಗಿ ತುಂಬ ಹೃದಯದಿಂದ ನಿಮಗೆ ನಾವು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.